I'll first. Is it working? Hello, hello. Even that is not coming. Hello, no. Hello. Yes, sir. Hello. 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 Sir, please come up first. Hello, hello. 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 ಬರಕತ್ತದಲ್ಲ ನಿಮ್ಮ ವಾಯ್ಸೇ ಬರ್ಬೇಕು ಅನಿಸ್ತದೆ. ಓಕೆ. ಎಷ್ಟಂತ ಫೋಟೋ ತಗೊಳ್ತಾರೆ ಅವರು ರೆಕಾರ್ಡ್ ಮಾಡಬೇಕಲ್ಲ, ಎಷ್ಟಂತ ಮಾಡ್ತೀರಿ ನೀವು? ನೋಡಿ, ಇವಾಗಲೇ ನಿಮ್ಗೆ ಗೊತ್ತಿದ್ದಂಗೆ ಕಳೆದ ಆಗಸ್ಟ್ ತಿಂಗಳಲ್ಲಿ ಈ ವಿಚಾರಣಾ ಅವಧಿಯನ್ನು ಮುಂದುವರಿಸಲಾಗಿತ್ತು. ವಾಲ್ಯೂಮ್ ಪ್ಲೀಸ್. Hello? Yeah, I can hear now. 2006ರಲ್ಲಿ ಕರ್ನಾಟಕ ಸರ್ಕಾರ ಗಣಿ ಅವ್ಯವಹಾರದ ವಿಚಾರದಲ್ಲಿ ವರದಿಯನ್ನು ಲೋಕಾಯುಕ್ತ ಸಂಸ್ಥೆಗೆ ಒಪ್ಪಿಸಿತ್ತು. ಆ ವರದಿಯನ್ನು ಸಮಗ್ರವಾಗಿ ವಿಚಾರಣೆ ಮಾಡಿ 18 ಡಿಸೆಂಬರ್ 2008ಕ್ಕೆ ನಾವು ಮೊದಲನೇ ವರದಿಯನ್ನು ಕೊಟ್ಟಿದ್ವಿ. ಅದರಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಆಗುವಂಥ ಗಣಿ ಅವ್ಯವಹಾರದ ವಿಚಾರದಲ್ಲಿ ಪರವಾನಗಿ ಕೊಡುವ ಹಂತದಿಂದ ರಫ್ತು ಮಾಡುವ ಹಂತ, ಇಲ್ಲವೇ ಭಾರತದಲ್ಲಿರುವಂಥ ಇತರ ಕಬ್ಬಿಣ ಕಾರ್ಖಾನೆಗಳಿಗೆ ಹೋಗುವಂಥ ವಿಚಾರದಲ್ಲಿ ಆಗುವ ಎಲ್ಲ ಥರದ ಅವ್ಯವಹಾರಗಳನ್ನು ನಾವು ವಿವರವಾಗಿ ಹೇಳಿದ್ದೇವೆ. ನಾವಂದರೆ ನಮ್ಮ ಸಂಸ್ಥೆ ವಿಚಾರಣೆ ಮಾಡ್ತಿದೆ ಅಂತ ನಾನೇ ವ್ಯಕ್ತಿಗೆ ನನ್ನನ್ನು ನಾನೇ ಅವರು ಅನ್ನೋದಿಲ್ಲ. ಅದರಲ್ಲಿ ಕರ್ನಾಟಕ ಜನತೆ, ಅದು ಬಳ್ಳಾರಿ, ಸಂದೂರ್, ಹಾಸ್ಪೇಟ್, ಚಿತ್ರದುರ್ಗ ತಾಲೂಕು, ಜಿಲ್ಲೆ, ತುಮಕೂರು ಜಿಲ್ಲೆಯಲ್ಲಾಗುವಂಥ ಜನರಿಗಾಗುವಂಥ ಕಷ್ಟ ನಷ್ಟದ ವಿಚಾರ ಕೂಡ ನಾವು ಹೇಳಿದ್ವಿ. ಆದರೆ ಸರ್ಕಾರ ಯಾವುದೇ ಒಂದು ಕ್ರಮ ತಗೊಂಡಿಲ್ಲ. ಒಂದು 50-55 ಕಂಪನಿಗಳ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿತ್ತು ಅಷ್ಟೇ. ದೊಡ್ಡ ರೀತಿಯ ಅವ್ಯವಹಾರಗಳು ಅಂದರೆ ಪರವಾನಗಿ ಇಲ್ಲದಂಥ ಜಾಗದಲ್ಲಿ ಗಣಿಗಾರಿಕೆ ಮಾಡುವುದು, ಅರಣ್ಯ ಪ್ರದೇಶದಲ್ಲಿ ಇರುವಂಥ ಜಾಗದಲ್ಲಿ ಗಣಿಗಾರಿಕೆ ಮಾಡುವುದು, ಕಾನೂನಿನಲ್ಲಿ ಕೊಟ್ಟ ಪರವಾನಗಿಗಿಂತ ಜಾಸ್ತಿ ಕಬ್ಬಿಣದ ಅದನ್ನು ಲೆಕ್ಕವಿಲ್ಲದೆ ಸಾಗಾಣಿಕೆ ಮಾಡುವುದು, ಲಾರಿಗಳಲ್ಲಿ ಓವರ್ಲೋಡ್ ಮಾಡಿ ತಗೊಂಡು ಹೋಗೋದು, ಅದರಿಂದ ರಸ್ತೆಗಳಿಗಾಗುವ ಹಾನಿ, ಪರಿಸರಕ್ಕಾಗುವ ಹಾನಿ, ಇದನ್ನೆಲ್ಲ
ಸಮಗ್ರವಾಗಿ ನಾವು ತಿಳಿಸಿದ್ವಿ. ಆದರೆ ಯಾವುದೇ ಒಂದು ಕ್ರಮ ನಾನು ಹೇಳಿದಂಗೆ ತಗೊಂಡಿರಲಿಲ್ಲ. 2010 ಮಾರ್ಚ್ ತಿಂಗಳಲ್ಲಿ ಬಿಳಿಕೆರೆ ಬಂದರಿನಲ್ಲಿ ಆದಂಥ ಒಂದು ಘಟನೆಯಲ್ಲಿ ಸುಮಾರು 5 ಲಕ್ಷಕ್ಕೂ ಮೇಲ್ಪಟ್ಟು ನಮ್ಮ ಅಧಿಕಾರಿಗಳು ಸೀಸ್ ಮಾಡಿದಂಥ ಕಬ್ಬಿಣದ ಅದರು ಕಾಣೆಯಾದವು. ಅದು ಒಂದು ದೊಡ್ಡ ರೀತಿಯಲ್ಲಿ ಒಂದು ಸಂಶಯವನ್ನು ಮೂಡಿಸಿ ಬಂತು. ಅದೇ ಕಾಲದಲ್ಲಿ ನಾನು ರಾಜೀನಾಮೆ ಕೂಡ ಕೊಡುವಂಥ ಒಂದು ಸಂದರ್ಭ ಬಂತು. ಆಮೇಲೆ ಸರ್ಕಾರ ಈ ವಿಚಾರಣೆಯ ಅವಧಿಯನ್ನು 2010 ಡಿಸೆಂಬರ್ವರೆಗೆ ಮುಂದುವರಿಸಿತ್ತು. ಜುಲೈ 2010. ಇವಾಗಲೇ ಹೇಳಿದಂಗೆ 18 ಡಿಸೆಂಬರ್ 2010ಕ್ಕೆ ನಾವು ಮೊದಲನೇ ವರದಿ ಕೊಟ್ಟಿದ್ವಿ. ಈ ಎರಡನೇ ವಿಚಾರಣೆ ಬಗ್ಗೆ ಈ ಬಿಳಿಕೆರೆಯಲ್ಲಾದಂಥ ಕಳ್ಳ ಸಾಗಾಣಿಕೆ, ಅದರಿಂದ ಪರದೇಶಕ್ಕೆ ಆಗುವಂಥ ರಫ್ತು, ಅದರ ಬಗ್ಗೆ ನಾವು ಇವಾಗ ಹೊಸ ವರದಿಯಲ್ಲಿ ಹೇಳಿದ್ದೇವೆ. ಇದರಲ್ಲೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಆಗುವಂಥ ಅಕ್ರಮವನ್ನು ಕೂಡ ತೋರಿಸ್ಕೊಟ್ಟಿದ್ದೇವೆ. ಮತ್ತು ಯಾವ ರೀತಿಯಲ್ಲಿ ಇದನ್ನು ಕಳ್ಳ ಸಾಗಾಣಿಕೆ ಮಾಡಲಾಗ್ತಾ ಇದೆ, ಮತ್ತು ಯಾರು ಮಾಡ್ತಾ ಇದ್ದಾರೆ, ಇದರಿಂದ ಸರ್ಕಾರಕ್ಕೆ ಎಷ್ಟು ನುಕ್ಸಾನಾಗಿದೆ, ಇದನ್ನೆಲ್ಲವನ್ನು ಕೂಡ ಸಮಗ್ರ ತನಿಖೆ ನಡೆಸಿ ಈ ವರದಿಯನ್ನು ನಾವು ತಯಾರು ಮಾಡಿದ್ದೇವೆ. ಅದನ್ನು ಇವತ್ತು ಸರ್ಕಾರಕ್ಕೆ ಒಪ್ಪಿಸಿದ್ದೇವೆ. ಈ ವರದಿ ತಯಾರು ಮಾಡುವುದರಲ್ಲಿ ನಮ್ಮ ವಿಚಾರಣಾ ಅಧಿಕಾರಿಗಳು ಸುಮಾರು 4 ಲಕ್ಷ ಫೈಲ್ಗಳನ್ನು ನೋಡಿದ್ದಾರೆ. ಸುಮಾರು 50 ಲಕ್ಷ ಎಂಟ್ರೀಸ್ಗಳನ್ನು ಅವ್ರು ನೋಡಬೇಕಾಗಿ ಬಂತು. ಈ ಒಂದು ವಿಚಾರಣಾ ವರದಿ ಭಾಳಷ್ಟು ಕಷ್ಟಪಟ್ಟು ಮಾಡಿದಂಥ ವರದಿ. ಈ ವರದಿಯ ಸಮಗ್ರ ಅನೆಕ್ಷಸ್ ಸೇರಿ ಸುಮಾರು 25,228 ಪುಟಗಳಿವೆ. ಮೊದಲನೇ ರಿಪೋರ್ಟ್ ಗಿಂತ ಬಹಳಷ್ಟು ದೊಡ್ಡ ವರದಿ ಇದು. ಇದನ್ನು ತಯಾರು ಮಾಡಿದಂಥ ವ್ಯಕ್ತಿಗಳು ಮತ್ತು ನನಗೆ ಫೈನಲ್ ರಿಪೋರ್ಟ್ ಮಾಡೋಕ್ಕೆ ಸಹಾಯ ಮಾಡಿದಂಥವರು ಡಾಕ್ಟರ್ ಯು ವಿ ಸಿಂಗ್ ಅವರು, ಅವ್ರ ಜೊತೆ ಬಿಶ್ವಜಿತ್ ಮಿಶ್ರಾ, ವಿಪಿನ್ ಸಿಂಗ್ ಮತ್ತು ಉದಯ್ ಕುಮಾರ್, ತಖತ್ ಸಿಂಗ್ ರಣಾವತ್, ಇವರಿಲ್ಲೇ ಕೂತಿದ್ದಾರೆ ನಮ್ಮ ಎದುರಿಗೆ. ಇವರ ಒಂದು ಕೆಲಸದಿಂದ ಈ ಒಂದು ವರದಿಯನ್ನು ತಯಾರು ಮಾಡಲಿಕ್ಕಾಗಿದೆ. ವಿಚಾರಣೆ ಮಾಡ್ತಾ ಇರುವಾಗ ಕೆಲವು ಅಮೌಂಟ್ಗಳನ್ನು ಕೆಲವು ಅದನ್ನ ಕಂಪನಿಗಳು ಮುಖ್ಯಮಂತ್ರಿಗಳ ಕುಟುಂಬದವರಿಗೆ ಕೊಟ್ಟಿದ್ರು, ಚೆಕ್ ಮುಖಾಂತರ ಕೊಟ್ಟಿದ್ದಾರೆ. ಅದೊಂದು ಡೊನೇಷನ್ ಅಂತ ಕೊಟ್ಟಿದ್ದಾರೆ. ಮತ್ತು ಕೆಲವು
1 ಎಕರೆ ಜಮೀನು ರಾಚೇನಹಳ್ಳಿಯಲ್ಲಿ ಖರೀದಿ ಮಾಡೋಕ್ಕೆ ಸುಮಾರು 20 ಕೋಟಿ ಮುಖ್ಯಮಂತ್ರಿಯ ಕುಟುಂಬದವರು ತಗೊಂಡಿದ್ದಾರೆ. ಅಲ್ಲಿನ ಗೈಡೆನ್ಸ್ ವ್ಯಾಲ್ಯೂ ಪ್ರಕಾರ ಎಕರೆಗೆ 1 ಕೋಟಿ ಇತ್ತು, ಆದರೆ ಅದಕ್ಕೆ 20 ಕೋಟಿ ಕೆಲವು ಗಣಿ ಕಂಪನಿಗಳು ಕೊಟ್ಟಿದ್ದಾರೆ. ನಮಗೆ ಇರುವಂಥ ಮಾಹಿತಿ ಪ್ರಕಾರ ಈ ದಾನ ಮಾಡಿದವರು ಜಮೀನು ಖರೀದಿ ಮಾಡಿದಂಥ ಕಂಪನಿ ಅವರದ್ದು ಮತ್ತೆ ಅವರಿಗೆ ಸೇರಿದಂಥ 12 ಕಂಪನಿ ಅವರದ್ದು ಕೆಲವು ಅರ್ಜಿಗಳು ಕೇಂದ್ರ ಸರ್ಕಾರಕ್ಕೆ ಕಳಿಸಬೇಕಾದಂಥ ಕೆಲವು ವರದಿ ಪೆಂಡಿಂಗಲ್ಲಿತ್ತು ಸರ್ಕಾರದ ಮುಂದೆ. ಆದ್ದರಿಂದ ಇದು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಅಲ್ಲಿ ಬರಬಹುದು ಅನ್ನೋ ನಿರ್ಧಾರಕ್ಕೆ ನಾನು ಬಂದ ಮೇಲೆ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಯಾವುದೇ ಒಂದು ಕ್ರಮ ತೆಗೊಳ್ಳುವುದಿದ್ರೆ ಅದು ಗೌರವಾನ್ವಿತ ಗವರ್ನರ್ ಸಾಹೇಬ್ರಿಂದಲೇ ಆಗಬೇಕು. ಅದಕ್ಕಾಗಿ ಸರ್ಕಾರಕ್ಕೆ ವರದಿ ಕೊಟ್ಟ ಮೇಲೆ ಈ ವರದಿಯ ಒಂದು ಕಾಪಿಯನ್ನು ಗವರ್ನರ್ ಸಾಹೇಬ್ರಿಗೂ ಕೂಡ ಕಳಿಸ್ಕೊಟ್ಟಿದ್ದೇವೆ. ಮುಂದೆ ಅವ್ರು ಏನು ಕ್ರಮ ತಗೊಳ್ತಾರೋ ನೋಡಬೇಕು. I will now say this in English. Okay.